ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 6-10-2024ರಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದಿಂದ ಜಮಖಂಡಿಯ ತಹಶೀಲ್ದಾರ್ ಕಚೇರಿಯವರೆಗೂ ಕನ್ನಡ ಜ್ಯೋತಿ ರಥ ಅದ್ಧೂರಿಯಾಗಿ ಮೆರವಣಿಗೆ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರರಾದ ಸದಾಶಿವ ಮೆಕ್ಕೋಜಿ, ಡಿವೈಎಸ್ಪಿ ಶಾಂತವೀರ ಇ, ಪರಮಾನಂದ ಗೌರೂಜಿ, ನಗರಸಭೆ ಅಧ್ಯಕ್ಷರು ಸಂತೋಷ್ ತಳಗೇರಿ ಅಧ್ಯಕ್ಷರು ಜಮಖಂಡಿ, ಶಿವಾನಂದ ಶಿಲಿಕೇರಿ ಜಿಲ್ಲಾಧ್ಯಕ್ಷರು, ವಿನೋದ ಲೋನಿ, ನಾಗೇಶ್ ಮಾಲ್ಗಾರ್, ಎಸ್.ಜಿ. ಕೋಟೇಶ್ವರ, ಡಾಕ್ಟರ್ ಟಿ.ಪಿ. ಗಿರಡ್ಡಿ, ಡಾಕ್ಟರ್ ಎಸ್.ಬಿ. ಮಟೋಳಿ, ಬಿ.ಎನ್. ಅಸ್ಕಿ, ಸಂಗಮೇಶ್ ಉಂಟಾಗಿ, ಬಾಹುಬಲಿ ಬಿರಾದರ್ ಪಾಟೇಲ್, ಅನ್ನಪ್ಪ ಜನವಾಡ್ ಹಾಗೂ ತಾಲೂಕು ಅಧ್ಯಕ್ಷರು, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು, ತಾಲೂಕಿನ ಗಣ್ಯಮಾನ್ಯರು, ಸಾರ್ವಜನಿಕರು ಜ್ಯೋತಿ ರಥಯಾತ್ರೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ವರದಿ ರವಿಕುಮಾರ್ ಸಿಂಘೆ, ಭಾರತ ರತ್ನ 26 ನ್ಯೂಸ್ ಚಾನಲ್, ಸಂಪಾದಕರು ಜಮಖಂಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಘಟಕ ಹಾಗೂ ತಾಲೂಕು ಘಟಕಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಅದರ ಜೊತೆಗೆ ಇವತ್ತಿನ ದಿವಸ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಏನು ಜರುಗ್ತಾ ಇದೆ, ಅದು ಪ್ರಚಾರಾರ್ಥವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ, ಎಲ್ಲಾ ತಾಲೂಕುಗಳಲ್ಲೂ ಕೂಡ ಈ ಒಂದು ಕನ್ನಡ ರಥ ಸಂಚರಿಸಲಿದೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಗವಹಿಸಲಿಕ್ಕೆ ಪ್ರೇರೇಪಣೆ ನೀಡಲಿಕ್ಕೆ ಎಲ್ಲಾ ತಾಲೂಕುಗಳ ಮುಖಾಂತರ ಈ ಒಂದು ಕನ್ನಡ ರಥವು ಚಲಿಸ್ತಾ ಇದೆ. ಸೊ ಆ ಭಾಗವಾಗಿ ಇವತ್ತಿನ ದಿವಸ ನಮ್ಮ ಜಮಖಂಡಿಗೆ ಇದು ಬನಹಟ್ಟಿಯಿಂದ ಕನ್ನಡ ರಥ ಆಗಮಿಸಿ ಇಲ್ಲಿಂದ ಮುಧೋಳಕ್ಕೆ ಹೋಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಎಲ್ಲ ನಗರಸಭೆ ಅಧ್ಯಕ್ಷರು, ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು, ತಾಲೂಕಿನ ಕಾರ್ಯನಿರ್ವಾಹಕರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಎಲ್ಲರೂ ಸೇರಿ, ಎಲ್ಲ ವಿದ್ಯಾರ್ಥಿಗಳು, ಸಮಸ್ತ ಜಮಖಂಡಿಯ ಎಲ್ಲ ಜನರು ಸೇರಿ ಈ ಒಂದು ರಥವನ್ನ ಅದ್ಧೂರಿಯಾಗಿ ಇವತ್ತು ಸ್ವಾಗತವನ್ನ ಕೋರಿ ನಾವು ಇದನ್ನ ಮೆರವಣಿಗೆಯ ಮೂಲಕ ಜಮಖಂಡಿ ಶಾರದಿಂದ ಮೆರವಣಿಗೆ ಕರೆದುಕೊಂಡು ಹೋಗಿ ಸಿದ್ದಾಪುರದಿಂದ ಮುಧೋಳ ತಾಲೂಕಿಗೆ ವಹಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕನ್ನಡವನ್ನು ಎಲ್ಲ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು ರಥಯಾತ್ರೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ. ಮೀಡಿಯಾದವರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ತಮ್ಮ ಮೀಡಿಯಾ ಮುಖಾಂತರ ಸಾಕಷ್ಟು ಜನ ಪರಿಸರ ಕೂಡ ಭಾಗವಹಿಸಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.